ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ ರೆಂಟಲ್ ಇನ್ಕಮಿಂಗ್ ಹೌಸ್ ನೋಡೋಕೆ ಬಂದಿದ್ದೀವಿ. ಇದು ಬಂದು ಕಾರ್ನರ್ ಸೈಟ್ ಆಗಿರುತ್ತೆ. BDA ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ. ಇದು ಬಂದು ನಿಮಗೆ ವೆಸ್ಟಿಗೆ ನಾರ್ತ್ ಕಾರ್ನರ್ ಆಗಿರುತ್ತೆ. 1350 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಇದು ಇನ್ನೊಂದ್ಸತಿ ಹೇಳ್ತೀನಿ, 1350 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಇದು ಬಂದು ವೆಸ್ಟ್ ಗೇಟ್ ಆಗಿರುತ್ತೆ. ನಿಮಗೆ ವೆಸ್ಟಿಗೆ ನಾರ್ತ್ ಕಾರ್ನರ್, ಓಕೆನಾ? ನೋಡ್ಬೋದು, ತುಂಬ ದೊಡ್ಡದಾಗಿದೆ. ನಿಮಗೆ 30-40ಗಿಂತ ದೊಡ್ಡ ಮನೆ. ಆ ಮನೆ ಫ್ರಂಟ್ ಎಲಿವೇಶನ್ ಈ ಕಡೆಯಿಂದ ಒಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬರೋದು ಅಂಜನಾಪುರ ಆಗಿರುತ್ತೆ. BDA ಕಾರ್ನರ್ ಸೈಟು, ರೆಂಟಲ್ ಇನ್ಕಮಿಂಗ್ ಹೌಸು. ಮನೆ ಸುತ್ತಮುತ್ತ ಕೂಡ ನೋಡ್ಬೋದು ತಾರ್ ರಸ್ತೆಗಳು, 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ, ನಿಮಗೆ ಈ ಸೈಡು ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ. ಓಕೆ, ಮನೆ ಒಳಗಡೆ ಹೋಗೋಣ. ನಿಮ್ಗೆ 2 ಸೈಡು ಗೇಟ್ ಇದೆ, ಓಕೆನಾ? ಈ ಕಡೆ ಬಂದ್ಬಿಟ್ಟು ವೆಸ್ಟ್ ಸೈಡ್ ಕೂಡ ಗೇಟ್ ಇದೆ ನಿಮಗೆ. ಆ ಕಡೆ ನಾರ್ತ್ ಸೈಡ್ ಕೂಡ ಗೇಟ್ ಇದೆ. ನೋಡಿಸ್ತಾ ಇದ್ದೀನಿ ನಿಮ್ಮ ಮನೇನ. ಈ ಕಡೆಯಿಂದ ಇಲ್ಲಿವರೆಗೂ ಇದೆ ನಿಮ್ಮ ಮನೆ. ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ನಿಮಗೆ. ನೋಡಿ, ಇಲ್ಲೂ 2 ವೀಲರ್ ಓಡಾಡೋಕ್ಕೆ ಕಾರ್ನರ್ ಗೇಟ್ ಕೂಡ ಇದೆ ನಿಮಗೆ. ಈ ಮನೆ ಈ ಕಡೆಯಿಂದ ನೋಡ್ತಾ ಇದ್ದೀನಿ, ಫ್ರಂಟ್ ಎಲಿವೇಶನ್ನು ತುಂಬ ದೊಡ್ಡದಾಗಿದೆ. ರೇಟ್ನ ಲಾಸ್ಟಲ್ಲಿ ಹೇಳ್ತೀನಿ, ಫುಲ್ ವಿಡಿಯೋ ವಾಚ್ ನೋಡಿ. ಓಕೆ, ಇಲ್ಲಿ ಮನೆ ಮುಂದ್ಗಡೆ ನೋಡ್ಬೋದು. ಈ ಕಡೆ ಬಂದ್ಬಿಟ್ಟು ನಿಮಗೆ ಗಾರ್ಡನ್ ಥರ ಮಾಡಿದ್ದಾರೆ, ಸಣ್ಣದಾಗಿ ಗಾರ್ಡನ್ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಿಮಗೆ. ಇದು ರೋಡ್ ಎಂಡ್ ಇರೋದ್ರಿಂದ ನಿಮಗೆ ನೋಡಿ 2 ವೀಲರ್ಗಳು ಇಲ್ಲೂ ಪಾರ್ಕ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಪಾರ್ಕಿಂಗ್ ಮಾತ್ರ ತುಂಬ ಪ್ಲೇಸಸ್ ಆಗಿದೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಇಲ್ಲಿ MS ಗೇಟ್ ಕೊಟ್ಟಿದ್ದಾರೆ, ಫುಲ್ ಗೇಟ್ ಕೊಟ್ಟಿದ್ದಾರೆ ನಮಗೆ. ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮಗೆ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ. ನಿಮಗೆ ಧಾರಾಳವಾಗಿ 4 ಕಾರಿಂದ 5 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ನಿಮಗೆ ಆರಾಮಾಗಿ 5 ಕಾರ್ ನಿಲ್ಲಿಸ್ಕೋಬೋದು. ನೋಡಿಸ್ತೀನಿ ನಾನು ಅಂತ ನೋಡಿ. ಫುಲ್ ಪಾರ್ಕಿಂಗು, ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಹಾಗೆ ಇಲ್ಲಿ ಎಲ್ಲ ಮನೆಗೂ ಸಪ್ರೇಟ್ ಗ್ಯಾಸ್ ಕಲೆಕ್ಷನ್ ಕೂಡ ಇದೆ. ಇಲ್ಲೇ ಬಂದಿದೆ ನೋಡಿ, ಗ್ಯಾಸ್ ಕಲೆಕ್ಷನ್ ಇಲ್ಲೇ ಬಂದಿದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ ನೋಡಿ. ಧಾರಾಳವಾಗಿ ಇಲ್ಲಿ 2 ಕಾರ್ ನಿಲ್ಲಿಸ್ಬೋದು, ಇಲ್ಲೂ 2 ಕಾರ್ ನಿಲ್ಲಿಸ್ಬೋದು. ಈ ಕಾರ್ನರಲ್ಲಿ 1 ಕಾರ್ ನಿಲ್ಲಿಸ್ಕೋಬೋದು ಧಾರಾಳವಾಗಿ. 2 ವೀಲರ್ಗಂತೂ ಜಾಗ ಇದೆ ಆರಾಮಾಗಿ. ಇದು ಬಂದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ ನಿಮಗೆ ಪಾರ್ಕಿಂಗ್ ಜಾಗ. ಹಾಗೆ ಇಲ್ಲಿ ಬಂದು ಸಂಪು ಅಂದರೆ 10,000 ಲೀಟ್ರ್ ಸಂಪಿದೆ ನಿಮಗೆ. ಇಲ್ಲಿ ಬೋರ್ ಬಂದಿದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಬಂದಿದೆ. ನಾನು ಅವಲ್ಲಿ ಹೇಳಿದ್ನಲ್ಲ, ನಾರ್ತ್ ಸೈಡು ಗೇಟು ಈ ಕಡೆಯಿಂದನೂ ಬರೋದು. ಈ ಕಡೆ 2 ವೀಲರ್ ಬೇಕಾದ್ರೆ ನಿಲ್ಲಿಸ್ಕೋಬೋದು. ಇದಕ್ಕೆ ಲಿಫ್ಟ್ ಕೂಡ ಇದೆ. ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಇನ್ನೂ ಲಿಫ್ಟ್ ಫಿಟ್ ಮಾಡಿಲ್ಲ, ಬರುತ್ತೆ. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ನಿಮಗೆ ಫುಲ್ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಯಾರು ರೆಂಟಲ್ ಇನ್ಕಮಿಂಗ್ ಅಂದರೆ ಬಾಡಿಗೆ ಬರೋವಂಥ ಮನೆಗಳು ನೋಡ್ತಾ ಇರ್ತಾರೆ, ಅಂಥವ್ರಿಗೋಸ್ಕರ ಈ ವಿಡಿಯೋ ನೋಡಿ. ಮನೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಮನೆ. ಓಕೆ, ಫಸ್ಟ್ ಫ್ಲೋರ್ಗೆ ಹೋಗೋಣ. ನಿಮ್ಗೆ 4 ಫ್ಲೋರೂ ಒಂದೇ ಥರ ಕಟ್ಟಿದ್ದಾರೆ. ಅಂದರೆ ಒಳಗಡೆ ಇಂಟೀರಿಯರ್ ಅಂದರೆ ಸ್ವಲ್ಪ ಇಂಟೀರಿಯರ್ ಚೇಂಜ್ ಮಾಡಿದ್ದಾರೆ ನಿಮಗೆ. TV ಯೂನಿಟ್ ಆಗಲಿ, POP ಫಾಲ್ ಸೀಲಿಂಗ್ ಆಗಲಿ ಸ್ವಲ್ಪ ಚೇಂಜ್ ಇರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇನ್ನು SS ಸ್ಟೀಲ್ ಬರುತ್ತೆ ಸೈಡಲ್ಲೆಲ್ಲ, ಇನ್ನು ಸೈಡ್ ವರ್ಕ್ ಎಲ್ಲ ಆಗಿಲ್ಲ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ಪಕ್ಕದಲ್ಲಿ ಕೆಲಸ ನಡೀತಿದೆ, ಸೌಂಡು. ಓಕೆ, ಇಲ್ಲಿ ಮನೆ ಮುಂದುಗಡೆ ನೋಡ್ಬೋದು ನೀವು. ಧಾರಾಳವಾಗಿ ನಿಮಗೆ 4 ಚೇರ್ ಹಾಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ ಜಾಗ ಅಷ್ಟಿದೆ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, SS ಸ್ಟೀಲ್ ಕೊಟ್ಟಿದ್ದಾರೆ. ಮನೆ ಮುಂದೆ ನಿಮ್ಗೆ ಇಷ್ಟು ದೊಡ್ಡ ಜಾಗ ಸಿಗುತ್ತೆ ನೋಡಿ. ಇಲ್ಲಿಂದ ತುಂಬ ದೊಡ್ಡದಾಗಿ ಜಾಗ ಸಿಗುತ್ತೆ ನಿಮಗೆ. ಹಾಗೆ ವಾಲ್ ಕೂಡ ಅಷ್ಟೇ, ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಬಾಗಿಲು ನೋಡಿಸ್ತೀನಿ ನೋಡಿ. ಬಾಗಿಲು ಇದಾಗಿರುತ್ತೆ, ಟೀಕ್ ವುಡ್ಡಲ್ಲಾಗಿರುತ್ತೆ ಬಾಗಿಲು. ಇನ್ನೂ ಪಾಲಿಷಿಂಗ್ ಇದೆ, ಪೇಂಟಿಂಗ್ ಎಲ್ಲ ಬ್ಯಾಲೆನ್ಸ್ ಇದೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನೋಡ್ಬೋದು ನಿಮಗೆ. ಹಾಲ್ ಮಾತ್ರ ತುಂಬ ದೊಡ್ಡದಾಗಿದೆ, ಸಾಕಾಗಿದೆ ನಿಮಗೆ. POP ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು ನಿಮಗೆ. ಫ್ಲೋರಿಂಗ್ ಅಷ್ಟೇ ಗ್ರಾನೈಟ್ ಆಗಿದೆ ನಿಮಗೆ.
ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಕಿಟಕಿನೂ ಅಷ್ಟೇ ನಿಮಗೆ ಟೀಕಲ್ಲೇ ಆಗಿದೆ. ಬನ್ನಿ ಈ ಕಾರ್ನರಿಂದ ನೋಡಿಸ್ತೀನಿ. ತುಂಬ ದೊಡ್ಡದಾಗಿ ಬಂದಿದೆ ಮನೆ ಮಾತ್ರ, ಸಖತ್ ದೊಡ್ಡದಾಗಿದೆ. ಯಾಕಂದರೆ 1350 ಸ್ಕ್ವೇರ್ ಫೀಟ್ ಅಲ್ವಾ, ಅದರಿಂದ ನಿಮಗೆ ಕಮ್ಮಿ ಅಂದರು ಒಂದು ಮನೆಯಿಂದ ಕಮ್ಮಿ ನಾನು ಹೇಳ್ತಾ ಇರೋದು 25,000 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಇವಾಗ 25,000 ಇಂದ 30,000 ರೂಪಾಯಿ ಓಡ್ತಾ ಇದೆ ನಿಮಗೆ ಈ ಥರ ಮನೆಯಲ್ಲಿ. ಓಕೆ, ಅಲ್ಲಿ ಬಂದು ಟಿ ವಿ ಯೂನಿಟ್ ಬಂದಿದೆ ನೋಡ್ಬೋದು ನಿಮಗೆ. ಹಾಗೆ ಅಲ್ಲಿ ದೇವ್ರ ಮನೆ ಬರುತ್ತೆ ನಿಮಗೆ. ಇದು ಬಂದು ಹಾಲ್ ಆಗಿರುತ್ತೆ. ನಿಮ್ಗೆ ಧಾರಾಳವಾಗಿ ನೋಡಿ ಈ ಕಾಲದಿಂದ ನೋಡಿಸ್ತೀನಿ. ಇಲ್ಲಿಂದ ನಿಮಗೆ ದೊಡ್ಡದು ಸೋಫಾ ಅಲ್ಲಿವರೆಗೂ ಎಲ್ಲೋ ಶೇಪ್ ಎಲ್ ಶೇಪಲ್ಲಿ ನೀವು ಸೋಫಾ ಹಾಕೋಬೋದು ನೀವು ದೊಡ್ಡದಾಗಿ. ಓಕೆ, ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ. ದೇವ್ರ ಮನೆ ನೋಡಿಸ್ಬಿಡ್ತೀನಿ ಅನಿಸುತ್ತೆ. ಹಾಗೆ ಇಲ್ಲಿ ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಆಗಲಿ, ಕೇಬಲ್ ಕಲೆಕ್ಷನ್, ಇಂಟರ್ನೆಟ್ ಕಲೆಕ್ಷನ್ ಎಲ್ಲ ಆಗಿದೆ ನಿಮಗೆ. ಇದು ದೇವ್ರ ಮನೆ, ಸಣ್ಣದಾಗಿ ಕಬೋರ್ಡ್ ಥರ ಮಾಡಿದ್ದಾರೆ. ಹಾಗೆ ವಾಟರ್ ಎಲ್ಲ ಇದೆಲ್ಲ. ಓಕೆ, ಈ ಕಡೆ ಬಂದರೆ ನಮಗೆ ಎಲ್ ಶೇಪಲ್ಲಿ ನಮಗೆ ಅಡುಗೆ ಮನೆ ಬಂದಿದೆ ನೋಡ್ಬೋದು. ಕೆಳಗಡೆ ಎಲ್ಲ ಕಬೋರ್ಡ್ ಇದೆ. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. POP ವಿತ್ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ ಇಲ್ಲಿ ನಿಮಗೆ. ಹಾಗೆ ಇಲ್ಲಿ ಸಿಂಕ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ಗ್ರಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಮಿಕ್ಸಿ ಏನೇನು ಮಡಿಕೊಂತೀನಂದ್ರೆ ಇಲ್ಲಿ ಮಡಿಕೋಬೋದು ನೀವು ಧಾರಾಳವಾಗಿ. ಎಲ್ಲ ರೆಡಿ ಆಗಿದೆ ನಮಗೆ. ಓಕೆ, ಈ ಕಡೆ ಬಂದರೆ ಒಂದು ಸಣ್ಣದಾಗಿ ಒಂದು ಬಾಲ್ಕನಿ ಬರುತ್ತೆ, ಯುಟಿಲಿಟಿ ಬರುತ್ತೆ. ಜೇನುನೊಣ ಇದೆ, ಸಾರಿ ಮೇಲ್ಗಡೆ ನೋಡಿಸ್ತೀನಿ. ಇಲ್ಲಿ ಜೇನುನೊಣ ಕಟ್ಟಿದೆ ಅದರಿಂದ. ಓಕೆ, ಇದು ಬಂದು ಅಡುಗೆ ಮನೆ ಆಗಿರುತ್ತೆ. ಇದು ಬಂದು ಕಾಮನ್ ಟಾಯ್ಲೆಟ್ ಇಲ್ಲಿ ಹಾಲ್ಗೆ ಒಂದು ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಹಾಲಲ್ಲಿ ಇರುವಂಥ ಇದು ಕಾಮನ್ ಟಾಯ್ಲೆಟ್. ಹಾಗೆ ಇಲ್ಲೊಂದು ಬಂದರೆ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಮಗೆ. ಮೇಲ್ಗಡೆ ನೋಡೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಬಂದಿದೆ ನಿಮಗೆ. ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು. ಓಕೆ, ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಇನ್ನೊಂದು ಮಿರರ್ ಬರಬೇಕಲ್ಲೇ ಬರುತ್ತೆ. ಇದು ಅಷ್ಟೇ ನಿಮಗೆ ವಾರ್ಡ್ರೋಬ್. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಸಣ್ಣದಾಗಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಬಂದಿದೆ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ದೊಡ್ಡದಾಗಿ ನೋಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡು, AC ಪಾಯಿಂಟ್ ಔಟ್ ಎಲ್ಲ ಆಗಿದೆ ಆಲ್ರೆಡಿ ನೋಡಿ ಅಲ್ಲಿದೆ. ಇಲ್ಲಿ ಮಾತ್ರ ನಿಮಗೆ ರೆಡ್ ಸಾಯಿಲ್ ಕೊಟ್ಟಿದ್ದಾರೆ ವಿಂಡೋಗೆ. ಈ ಕನ್ನಡ ನೋಡ್ತಾ ಇದ್ದೀನಿ. ಇಲ್ಲಿ ಬಂದು ನಿಮಗೆ TV ಯೂನಿಟ್ ಬರುತ್ತೆ ನಿಮಗೆ. ಸೇಮ್ ಒಂದು ಎಲ್ಲ ಮನೇನು ಒಂದೇ ಥರ ಇದೆ. ಇವಾಗ ನಾವು ಡೈರೆಕ್ಟ್ 4th ಫ್ಲೋರ್ಗೆ ಹೋಗೋಣ. ಇದು ಬಂದು ಅಟ್ಯಾಚ್ ಬಾತ್ರೂಮ್. ಇನ್ನೊಂದ್ಸತಿ ನೋಡ್ಕೊಳ್ಳಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮು. ಇದು ಬಂದು ಹಾಲು, ತುಂಬ ದೊಡ್ಡದಾಗಿದೆ. ಹಾಗೆ ಅಡುಗೆ ಮನೆ, ಅಟ್ಯಾಚ್ ಬಾತ್ರೂಮು. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಫ್ಲೋರಲ್ಲಿ ಒಂದೇ ಥರ ಇದೆ ನಿಮ್ಮ ಮನೆ. ಜಸ್ಟ್ ಒಂದು ವಿಡಿಯೋ ನೋಡಿಸ್ತೀನಿ ಅಷ್ಟೇ, ನಿಮ್ಗೆ ಇನ್ನೇನು ಎಕ್ಸ್ಪ್ಲೇನ್ ಮಾಡಲ್ಲ, ಅಲ್ಲಿ ನೋಡಿಸ್ತೀನಿ ಅಷ್ಟೇ. ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಇಲ್ಲೇನು ಹೇಳಿದ್ದೀನೋ ಸೇಮ್ ಇರುತ್ತೆ 4 ಫ್ಲೋರ್ನು, ಜಸ್ಟ್ ಮೂವ್ ಮಾಡ್ತೀನಿ ಅಷ್ಟೇ.
ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೇಮ್ ಜಾಗ, ಮುಂದೆ ಬಂದರೆ ನಿಮ್ಗೆ ಓಪನ್ 4 ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೋಬೋದು. ನಿಮಗೆ ಆರಾಮಾಗಿ ಇಲ್ಲೇ ಶೂರ್ ಹಾಕಿ ಕೂಡ ಮಡಿಕೋಬೋದು. ನಿಮಗೆ ಮಳೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲ ಒಳಗಡೆ. ನಾನು ಹೇಳಿದ್ಮೇಲೆ POP ಫಾಲ್ ಸೀಲಿಂಗ್ ಮಾತ್ರ ನಿಮಗೆ ಚೇಂಜ್ ಇರುತ್ತೆ ಅಷ್ಟೇ. POP ಫಾಲ್ ಸೀಲಿಂಗ್ ಆಗಲಿ TV ಯೂನಿಟ್ ಆಗಲಿ ಅದೊಂದು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ನಿಮಗೆ. ಇನ್ನೆಲ್ಲ ಆಲ್ಮೋಸ್ಟ್ ಜಾಗ ಎಲ್ಲ ಒಂದೇ ಥರ ಇರುತ್ತೆ. ಈ ಕಾರಲ್ಲಿ ನೋಡ್ತೀವಿ, ಕೆಳಗಡೆ ನೋಡಿರ್ಬೋದು POP ಫಾಲ್ ಸೀಲಿಂಗ್ ಬೇರೆ ಥರ ಇತ್ತು, ಇಲ್ಲಿ ಬೇರೆ ಥರ ಇದೆ. ನಿಮಗೆ ಹಾಲಾಗಿರುತ್ತೆ. ಅಡುಗೆ ಮನೆ ಕಲರು ಅಷ್ಟೇ, ಪ್ರತಿಯೊಂದಕ್ಕೂ ಕಲರ್ಗಳು ಚೇಂಜ್ ಇದೆ. POP ಫಾಲ್ ಸೀಲಿಂಗ್. ಇಲ್ಲಿ ಬಂದು ನಮಗೆ ಯುಟಿಲಿಟಿ ನೋಡಿಸ್ತೀನಿ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ಯುಟಿಲಿಟಿ. ಇಲ್ಲೇ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಲ್ಲೇ ಮಡಿಕೋಬೋದು. ಇದು ಬಂದು ಯುಟಿಲಿಟಿ ಆಗಿರುತ್ತೆ. ಅಡುಗೆ ಮನೆ, ರೆಸ್ಟ್ ರೂಮ್, ಮಾಸ್ಟರ್ ಬೆಡ್ರೂಮ್, ವಾರ್ಡ್ರೋಬ್, ಹಾಗೆ ಅಟ್ಯಾಚ್ ಬಾತ್ರೂಮ್. ಹಾಗೆ ಚಿಲ್ಡ್ರನ್ ಬೆಡ್ರೂಮ್. ಇವಾಗ 3ನೇ ಫ್ಲೋರ್ಗೆ ಹೋಗ್ತೀವಿ ನಾವು. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿ ಒಂಥರ 2ನೇ ಮನೆ ಆಗಿರುತ್ತೆ. ಇನ್ನು ಸೈಡಲ್ಲೆಲ್ಲ SS ಸ್ಟೀಲ್ ಬರುತ್ತೆ. ನಿಮಗೆ ಸಪೋರ್ಟ್ಗೆಲ್ಲ SS ಸ್ಟೀಲ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಕಡೆನೂ ನಿಮಗೆ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೋ ಸರ್ ಕ್ಯಾಮ್ರಾಗೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ನೋಡಿದ್ದೀವಿ. ಇಲ್ಲೇಂತಕ್ಕೆ ಒಂದೊಂದು ಮನೆ ನೋಡ್ತಾ ಇದ್ದೀನಿ ಅಂದರೆ ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಎಲ್ಲ ಚೇಂಜ್ ಇದೆ. ಓಕೆನಾ, ಒಂದೊಂದರಲ್ಲಿ ಒಂದೊಂದು ಥರ ಮಾಡಿದ್ರೆ. TV ಯೂನಿಟ್, ದೇವ್ರ ಮನೆ, ಹಾಲ್. ಮೆಜರ್ಮೆಂಟ್ ಎಲ್ಲ ಸೇಮೇ ಇರುತ್ತೆ. ನಿಮಗೆ ಡಿಸೈನ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಿಮಗೆ ಕಲರು ಡಿಸೈನು ಸ್ವಲ್ಪ ಚೇಂಜ್ ನೋಡಿ. ಇಲ್ಲಿ ಲೈಟ್ ಗ್ರೀನ್ ಕೊಟ್ಟಿದ್ದಾರೆ ನಿಮಗೆ ಅಡುಗೆ ಮನೆಯಲ್ಲಿ. ಕೆಳಗಡೆ ಕಬೋರ್ಡು, ಓವರ್ ಹೆಡ್ ಕಬೋರ್ಡು, POP ವಿತ್ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇದು ಕೂಡ ಅಷ್ಟೇ ನಿಮಗೆ ಯುಟಿಲಿಟಿ ಬಂದಿದೆ. ಲಾಕ್ ಆಗಿದೆ ನೋಡಿ. ನೆಕ್ಸ್ಟ್ ಸತಿ ಅಟ್ಯಾಚ್ ಬಾತ್ರೂಮು. ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಬರುತ್ತೆ ನಿಮಗೆ. ಹಾಗೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಮಾಸ್ಟರ್ ಬೆಡ್ರೂಮಲ್ಲಿ. ಹಾಗೆ ಇದು ಚಿಲ್ಡ್ರನ್ ಬೆಡ್ರೂಮ್. ಆ ಕಡೆ ಬಾಲ್ಕನಿ ಇದೆ, POP ಫಾಲ್ಸ್. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇದು ಹಾಲ್ ಆಗಿರುತ್ತೆ. ಅದು ಅವಳೇ ನೋಡ್ಸಿದ್ದೀನಲ್ಲ, ದೇವ್ರ ಮನೆ, TV ಯೂನಿಟ್. ಇದು 3 ಫ್ಲೋರ್ ಆಯಿತು. ಇವಾಗ 4ನೇದಕ್ಕೆ ಹೋಗ್ತಾ ಇದ್ದೀವಿ.
ಅವಲೇ ಹೇಳ್ದಂಗೆ ನಿಮಗೆ ಕಮ್ಮಿ ಅಂದರೂ 25,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಮನೆಯಿಂದ. ಕಮ್ಮಿ ಅಂದರೆ 30,000 ರೂಪಾಯಿವರೆಗೂ ಹೋಯ್ತಾ ಇದೆ. ನಾನು ಹೇಳ್ತಾ ಇರೋದು ಕಮ್ಮಿ, ಯಾಕಂದರೆ ಯೂಶಲಾಗಿ ನಾವು ಜಾಸ್ತಿ ಹೇಳಿ ಅಲ್ಲಿ ಕಮ್ಮಿ ರೆಂಟು ಬಂದರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನು ಕಮ್ಮಿ ಹೇಳಿರ್ತೀನಿ. ಅದ್ರ ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಒಂದು ಕಮ್ಮಿ ಹೇಳಿ ಜಾಸ್ತಿ ತಗೊಂಡು ನಮಗೂ ಖುಷಿ, ಜಾಸ್ತಿ ಹೇಳಿ ಕಮ್ಮಿ ತಗೋಬಾರ್ದು ಅಂತ ಅಷ್ಟೇ. ಇದು ಬಂದು 4ನೇ ಫ್ಲೋರ್ ಆಗಿರುತ್ತೆ. ನಿಮಗೆ ಮನೆ ಸುತ್ತಮುತ್ತ ನೋಡ್ಬೋದು. ನಿಮಗೆ 4ನೇ ಫ್ಲೋರಲ್ಲಿ ಈ ಥರ ಕಾಣುತ್ತೆ. ಫುಲ್ ಎಲ್ಲ ಬಿಡಿ ಅಂಜನಾಪುರ. ಮನೆ ಒಳಗಡೆ ಹೋಗೋಣ. ಇದು ಹಾಲ್ ಆಗಿರುತ್ತೆ. ಹಾಗೆ ಟಿವಿ ಯೂನಿಟ್, ದೇವ್ರ ಮನೆ, ಅಡುಗೆ ಮನೆ, ರೆಸ್ಟ್ ರೂಮು, ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್. ಹಾಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮು. ಹಾಗೆ ಆ ಕಡೆ ಬಾಲ್ಕನಿ ಬರುತ್ತೆ. ನಿಮಗೆ ಟೋಟಲ್ಲು 4 ರೂಮ್ ಇರುವಂಥ 4 ಫ್ಲೋರ್ ಇರುವಂಥ ಮನೆ ಆಗಿರುತ್ತೆ. ಇದು ಮಾಡಿ ಮೇಲೆ ಹೋಗೋಣ ಟಾಪ್ ಫ್ಲೋರ್ಗೆ. ಓಪನ್ ಟೆರೇಸು. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ನೋಡಿ. ಫುಲ್ಲು ನಿಮಗೆ. ಓಕೆ, ಇಲ್ಲೂ ಕೂಡ ಅಷ್ಟೇ ನಿಮಗೆ ಕೊಳ ಎಲ್ಲ ಸಪ್ರೇಟಾಗಿ ಕಲೆಕ್ಷನ್ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಸಪ್ರೇಟ್ ಕಲೆಕ್ಷನ್ ಇದೆ. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಹೋಗ್ತೀನಿ ಅಂದರೆ ಕೈಯಲ್ಲಿ ಬಟ್ಟೆ ಹೋಗ್ಕೋಬೋದು. ಹಾಗೆ ಇಲ್ಲಿ ಮೇಲ್ಗಡೆ ನಿಮಗೆ 1000 ಲೀಟರ್ಸು 2 ಸಿಂಟ್ಯಾಕ್ ಇದೆ ನಿಮಗೆ. ಕೆಳಗಡೆ 10,000 ಸಂಪ್ ಇದೆ ನಿಮಗೆ. ಓಕೆ, ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ಇನ್ನೊಂದ್ಸತಿ. ಒಳ್ಳೆ ಏರಿಯಾನೇ, ಫುಲ್ ಇಂಪ್ರೂವ್ಮೆಂಟ್ ಏರಿಯಾ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ ಕಾರ್ನರ್ ಸೈಟ್ ಆಗಿರುತ್ತೆ. ವೆಸ್ಟಿಗೆ ನಾರ್ತ್ ಕಾರ್ನರು, ಫೇಸ್ ಬಂದು ನಾರ್ತ್ ಆಗಿರುತ್ತೆ ನಿಮಗೆ. ಇದು 1350 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಓಕೆನಾ, ಬಿ ಡಿ ಎ 1350 ಸ್ಕ್ವೇರ್ ಫೀಟು ಬಿ ಡಿ ಎ ಆಗಿರುತ್ತೆ ಇದು. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,75 lakhs ಕೇಳ್ತವ್ರೆ. ಅಂದರೆ 3,75,00,000 ಕೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. ಹಾಗೆ ಇಲ್ಲಿ ಒಂದು ಫ್ಲೋರ್ಗೆ, ಅಂದರೆ 4 ಫ್ಲೋರ್ ಇದೆ, ಒಂದು ಫ್ಲೋರ್ಗೆ ಕಮ್ಮಿ ಅಂದರೂ 25,000 ರೂಪಾಯಿ, ಅಂದರೆ 25,000 ಇಂದ 30,000 ರೂಪಾಯಿ ಇದೆ. 30,000 ರೂಪಾಯಿವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಕಮ್ಮಿ ಅಂದರೆ 1,20,000 ರೂಪಾಯಿ ರೆಂಟೇ ಬರುತ್ತೆ ನಿಮಗೆ ಫರ್ ಮಂತು. ಓಕೆ, ಇದು ಬಂದ್ಬಿಟ್ಟು ರೆಂಟ್ಗೆ ಮನೆ ಹುಡುಕ್ತಾ ಇರ್ತಾರಲ್ಲ, ರೆಂಟಲ್ ಮನೆ ಬೇಕು ಅಂತ, ಅಂಥವ್ರಿಗೋಸ್ಕರ ಮಾಡಿರೋ ವಿಡಿಯೋ ಆಗಿರುತ್ತೆ ಇದು. ಓಕೆ, ಈ ಮನೆ ನೋಡಿ ನಿಮ್ಗೇನಾದ್ರೆ ಮನೆ ಇಷ್ಟ ಆಗಿ ಮನೆ ಏನಾದ್ರು ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾನ ಮನೆ ಹುಡುಕ್ತಾರೆ, ರೆಂಟಲ್ ಮನೆ ಬೇಕು ಅಂದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಸ್ಪೆಷಲಿ ಇದು ಬಿ ಡಿ ಆಗಿರುತ್ತೆ. ತುಂಬ ಜನ ಕೇಳ್ತಾರೆ, ಸರ್ ಅಷ್ಟೊಂದು ರೇಟ್ ಇದೆ ಅಂತ. ಬಿ ಡಿ ಯಾವತ್ತಿದ್ರೂ ರೇಟೇ ಇರುತ್ತೆ. ಯಾಕಂದರೆ ಇವತ್ತಲ್ಲ ನಾಳೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಕಮ್ಮಿ ಅಂತೂ ಆಗೋಲ್ಲ ನಿಮಗೆ. ಇವತ್ತೇನು ಬಂಡವಾಳ ಹಾಕ್ತೀರಾ, ಇನ್ನೊಂದು 6 ತಿಂಗಳು ಬಿಟ್ಟರೆ ನೀವು ಅದಕ್ಕಿಂತ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ. ಬಿ ಡಿ ರೇಟ್ ಯಾವತ್ತಿದ್ರೂ ಚೆನ್ನಾಗಿರುತ್ತೆ. ಒಳ್ಳೆ ಪೇಪರೆಲ್ಲ ಕರೆಕ್ಟಾಗಿರುತ್ತೆ, ನೀಟಾಗಿರುತ್ತೆ, ಏನು ಪ್ರಾಬ್ಲಮ್ ಇರೋಲ್ಲ. ಪೇಪರು 100% ಕ್ಲಿಯರ್ ಆಗಿರುತ್ತೆ, ಟೈಟಲೆಲ್ಲ. ಅದಕ್ಕೋಸ್ಕರ ಬಿ ಡಿ ರೇಟ್ ಯಾವತ್ತಿದ್ರು ಸ್ವಲ್ಪ ಜಾಸ್ತಿ ಇರುತ್ತೆ. ತಗೊಂಡ್ರೆ ನಮಗೆ ಒಳ್ಳೆಯದು. ಓಕೆನಾ. ಓಕೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬಂದ್ಬಿಟ್ಟು 375 lakhs ಹೇಳ್ತಾರೆ, ನೆಗೋಷಿಯಬಲ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬರ್ ಆಗಿ.
ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ ನಮಗೆ ಈ ಥರ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.